ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಇಷ್ಟು ವರ್ಷ ನಾವು ಜೋಕ್ದಾಗಿರಲಿ ಇಲ್ಲ ಬೇರೆ ಥರದ್ದು ವಿಡಿಯೋಗಳು, ಒಳ್ಳೆ ಒಳ್ಳೆ ಕತೆಗಳ ಮುಖಾಂತರ ನಾನು ಹೇಳ್ತಿದ್ದೆ, ಅದು ಕೂಡ ಹೇಳ್ತೀನಿ. ಆದರೆ ಇವತ್ತು ಅಡುಗೆ, ನೀವು ಮಾಡೋವಂಥ ಅಡುಗೆ ರೆಸಿಪಿಗಳನ್ನ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಮಗ ಕೇಳ್ಕೊಂಡ. ಹಾಗಾಗಿ ಇವತ್ತು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಬಸಳೆ ಸಾರು ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇನ್ನು ಇದು ನಂದೇ ಕೈ ನೋಡ್ಕೊಳ್ಳಿ. ಆಮೇಲೆ ಬೇರೆಯವ್ರದ್ದು ವಿಡಿಯೋ ಹಾಕಿದ್ದೀರಾ ಅಂತ ತಿಳ್ಕೊಬಿಟ್ಟಿದ್ದೀರಾ ಸ್ನೇಹಿತರೆ. ಬೇಗನೆ ಇವತ್ತು ಫಸ್ಟ್ ರೆಸಿಪಿ ಬಸಳೆ ಸಾರು ಶುರು ಮಾಡೋದು. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ತೊಗರಿಬೇಳೆ 1.5 ಕಪ್ಪು, ಈರುಳ್ಳಿ, ಟಮಾಟೆ ಹಣ್ಣು, ಆಮೇಲೆ ಬಸಳೆ ಸೊಪ್ಪು, ಬಸಳೆ ದಂಟು, ಕಾಯಿ, ಸಾಸಿವೆ, ಜೀರಿಗೆ, ಧನಿಯಾ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾಗಿ ಮೊದಲನೇದಾಗಿ 1.5 ಕಪ್ಪು ತೊಗರಿಬೇಳೆನ ಚೆನ್ನಾಗಿ ತೊಳೆದು ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಬಸಳೆ ದಂಟೇನಿದೆಯೋ ಇದನ್ನ ನಾವು ಹಾಕ್ಬಿಡೋದ. ಇದನ್ನು ಚೆನ್ನಾಗಿ ತೊಳೆದು ನಾನು ಇದನ್ನು ಇಟ್ಕೊಂಡಿದ್ದೀನಿ. ಇದಾದ ನಂತರ ಈ ಟಮಾಟೆ ಹಣ್ಣು ಏನಿದೆಯೋ ಇದನ್ನು ಕೂಡ ಇದಕ್ಕೆ ಹಾಕ್ಬಿಡೋದ. ಇದಾದ ನಂತರ ಈರುಳ್ಳಿನ ಇದಕ್ಕೆ ಹಾಕದ. ಇನ್ನು ಈ ನೀವೇನೇನು ಸಾಮಗ್ರಿಗಳು ಹಾಕಿದ್ದೀರೋ ಇದಕ್ಕೇನೆ ಮೇಲೆ ಇದನ್ನ ಈ ಸೊಪ್ಪನ್ನ ಹಾಕ್ಬಿಡಿ. ಚೆನ್ನಾಗಿ ತೊಳೆದಿದ್ದೀನಿ. ನೀವು ಕೂಡ ಚೆನ್ನಾಗಿ ಇದನ್ನ ತೊಳೆದು ಇದನ್ನ ಶುದ್ಧ ಮಾಡಿ ಇದನ್ನ ಇದರೊಡನೆ ಸೇರಿಸ್ಕೊಳ್ಳಿ ಸ್ನೇಹಿತರೆ. ಇದಾದ ನಂತರ 1 ಟೀ ಸ್ಪೂನ್ ಅರಿಶಿನ ಮತ್ತು ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ನೀರನ್ನು ಹಾಕಿ ಇದನ್ನ ಮುಚ್ಚಿಬಿಡಿ ಸ್ನೇಹಿತರೆ. ಇದು 3 ವಿಷಲ್ ಆಗಬೇಕು. ಆನಂತರ ಒಂದು ಪ್ಯಾನಿಗೆ 2 ಸ್ಪೂನು ಮಾಮೂಲಿ ಅಡುಗೆ ಎಣ್ಣೆ ಹಾಕಿ, ಅದಾದ ನಂತರ ಒಂದು ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕಿ, ಅಡುಗೆ ಎಣ್ಣೆ, ಅದಕ್ಕೆ 4 ಇಲ್ಲ 5 ಬೆಳ್ಳುಳ್ಳಿ ಎಳಸನ್ನ ಹಾಕಿ, ಅದಾದ ನಂತರ ಅದಕ್ಕೆ ಈ ಒಣಮೆಣಸಿನಕಾಯಿ ಏನಿದೆಯೋ ಧನಿಯಾ ಮತ್ತು ಜೀರಿಗೆ ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಇದನ್ನು ಸ್ವಲ್ಪ ಬಿಸಿಯಾದ ನಂತರ ಕಾಯಿ ಇಟ್ಕೊಂಡಿರ್ತೀರಲ್ಲ ಅದ್ರ ಜೊತೆ ಇದನ್ನ ಇದಕ್ಕೆ ಇಷ್ಟು ಪುಟಾಣಿ ಒಂದು ಹುಣಸೆಹಣ್ಣು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬಿಡಿ ಸ್ನೇಹಿತರೆ. ಈ ಥರ ನುಣ್ಣಗೆ ಖಾರನ ರುಬ್ಕೋಬೇಕು. ಇದಾದ ನಂತರ ನೋಡಿ ಹಿಂಗೆ ಅದು ಬೆಂದಿರುತ್ತೆ. ಇದಕ್ಕೆ ನಾವು ರುಬ್ಬಿರೋಂಥ ಖಾರನ ಸೇರಿಸ್ಕೊಳ್ಳೋದು. ಗಮ್ಮಂತೈತೆ ನೋಡಿ. ಆ ಖಾರ ಏನಿದ್ರು ಹುರಿದ್ಬಿಟ್ಟು ಹಾಕಿದ್ರೇ ತುಂಬ ರುಚಿ ಸಿಗೋದು, ಮತ್ತು ತುಂಬಾ ಚೆನ್ನಾಗಿರುತ್ತೆ ಸಾರು. ಇದಕ್ಕೆ ಅಕಸ್ಮಾತ್ ಏನಾದರೂ ಗಟ್ಟಿ ಏನಾದರೂ ಇದ್ದರೆ ನೀವು ನೀರು ಬೆರೆಸ್ಕೊಂಡು ಇಷ್ಟು ತೆಳ್ಳ ಅಂತ ಮಾಡ್ಕೊಳ್ಳಿ. ಯಾಕಂದರೆ ಅದು ಕುದ್ದಾದ್ಮೇಲೆ ಅದೇ ಗಟ್ಟಿ ಅನ್ನೋದನ್ನ ಆಗುತ್ತೆ. ಹಾಗಾಗಿ ಇದಕ್ಕೆ ಕುದಿಯಕ್ಕೆ ನಾವು ಬಿಟ್ಬಿಡೋದ. ಅಂದಾಗೆ ಇದು ಕುದೀತಾ ಇರಲಿ. ಇನ್ನು ಅಡುಗೆ ಮಾಡೋ ಸಮಯದಲ್ಲಿ ಒಂದು ಟಿಪ್ಸ್ನ ಮೊದಲನೇದಾಗಿ ಎಲ್ಲರೂ ಕೂಡ ಇದನ್ನು ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಅಡುಗೆ ಮನೆ ಯಾವತ್ತೂ ಕೂಡ ಶುದ್ಧವಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಯಾವಾಗ ನಿಮ್ಮ ಅಡುಗೆ ಮನೆ, ನಿಮ್ಮ ಸೆಲ್ಫ್ ಆಗಿರಲಿ, ನಿಮ್ಮ ಗ್ಯಾಸ್ ಸ್ಟವ್ ಆಗಿರಲಿ ಕ್ಲೀನಾಗಿ ಶುದ್ಧ ಆಗಿರುತ್ತೋ ಆವಾಗ ನೀವು ಮಾಡುವಂಥ ಅಡುಗೆ ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಅಂತ ಹೇಳ್ತಾ, ಇನ್ನು ನಾನು ಈ ಮಾಡಿದಂಥ ಅಡುಗೆ ಮೊದಲನೇದು ನಾನು ಟೇಸ್ಟ್ ಮಾಡೋದಕ್ಕೆ ನಮ್ಮ ಮನೆಯವರಿಗೆ ನಾನು ಕೊಡ್ತೀನಿ. ಆ ವಿಡಿಯೋನು ಕೂಡ ನಾನು ಮಾಡ್ತೀನಿ. ಅವರು ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ ನಂತರನೇ ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ನಾನು ಈ ವಿಡಿಯೋನ ಮಾಡೋ ಸಮಯದಲ್ಲಿ ಸ್ವಲ್ಪ ನನಗೂ ಕೂಡ ಗಾಬರಿ ಆಯಿತು. ಯಾಕಂದರೆ ಮೊದಲನೇದಾಗಿ ನಾನು ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ನನ್ನ ಕ್ಯಾಮ್ರಾನ ಅಲ್ಲಾಡೋದಾಗ್ಲಿ, ಸ್ವಲ್ಪ ದಡಿಬಿಡಿ ಅನ್ನೋದನ್ನ ಆಗೋಯ್ತು. ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇದರ ಮುಂದೆ ನಾನು ಇದನ್ನ ಸರಿಪಡಿಸ್ಕೋತೀನಿ.